ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಲಲಿತಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ನಮ್ಮ ಬೆನಕ ಎಂಟರ್ಪ್ರೈಸಸ್ ನಮ್ಮ ಶಾಪ್ ಅಲ್ಲಿ ಏನ್ ಬ್ಯೂಟಿ ಪ್ರಾಡಕ್ಟ್ ಇದೆ, BL ಬ್ಯೂಟಿ ಪ್ರಾಡಕ್ಟ್ ಏನಿದೆ, 25 ಪೈಕಿ ಏರ್ ಆಯಿಲ್, ಹರ್ಬಲ್ ವಿತ್ ಆಯುರ್ವೇದಿಕ್ ಏರ್ ಆಯಿಲ್, ಅದು ಹೋಮ್ ಮೇಡ್. ನೋಡಿ ಫ್ರೆಂಡ್ಸ್, ಇದಿದೆ ಇವತ್ತು ಇದು ನನ್ನ 4ನೇ ವಿಡಿಯೋ ಆಗಿರುತ್ತೆ. ಆ 4ನೇ ವಿಡಿಯೋದಲ್ಲಿ ಮೊದಲನೇ ವಿಡಿಯೋಯಿಂದ ಇವತ್ತು 4ನೇ ವಿಡಿಯೋಗೆ ಯಾವ ಮಟ್ಟಕ್ಕೆ ನನ್ನನ್ನು ಬೆಳೆಸಿದೀರಾ ಅಂತ ಈ ಪ್ರಾಡಕ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರುತ್ತೆ. ಇದನ್ನ ಬಾಕ್ಸ್ ಹಾಕಿಲ್ಲ, ಹಂಗೆ ಇಟ್ಕೊಂಡಿದೀವಿ. ಜಸ್ಟ್ 2.5 ತಿಂಗಳಲ್ಲಿ 150 ಕೆಜಿ ಎಣ್ಣೆ ಸೇಲ್ ಆಗಿ ಇವತ್ತು 250 ಕೆಜಿ ಎಣ್ಣೆ ರೆಡಿ ಇದೆ. ಏನಕ್ಕೆ ಇಷ್ಟು ಎಣ್ಣೆ ಮಾಡಿದೀನಿ ಅಂದ್ರೆ, ನೀವು ತಗೊಂಡಿರೋದಕ್ಕೆ ತಾನೇ ನಾನ್ ಮಾಡ್ತಾ ಇರೋದು. ಬಟ್ ಆದ್ರೆ ಈ ಸರಿ ಮತ್ತೆ ತುಂಬಾ ಸ್ಪೆಷಲ್. ಯಾಕೆ ಸ್ಪೆಷಲ್ ಅಂದ್ರೆ, ತುಂಬಾ ಸರ್ಚ್ ಮಾಡಿ ನಮ್ಗೆ ಮೊದ್ಲೆಲ್ಲ ಏನ್ ಕೇಳ್ತೀರಿ, ವೈಟ್ ಏರ್ ಇರೋದು ಬ್ಲಾಕ್ ಆಗ್ಬೇಕು, ಅದಕ್ಕೆ ಏನ್ ಸಂಬಂಧಪಟ್ಟಂಗೆ ಸ್ಪೆಷಲ್ ಐಟಮ್ಸ್ ರಿಸರ್ಚ್ ಮಾಡಿ ಹಾಕಿರೋ ಪ್ರಾಡಕ್ಟ್. ಆಮೇಲೆ ಈ ಸರಿ ತುಂಬಾ ವೆರೈಟೀಸ್ ಹಾಕಿದೀವಿ. ಯಾಕಂದ್ರೆ ಎಲ್ಲ ಹೇಳ್ತಿದ್ರು, ನಿಮ್ ಎಣ್ಣೆಯಿಂದ ತುಂಬಾ ಚೆನ್ನಾಗಿ ನಮ್ಗೆ ಏರ್ ಗ್ರೋತ್ ಆಗ್ತಿದೆ, ತುಂಬಾ ಚೆನ್ನಾಗಿ ಬರ್ತಿದೆ. ಅವ್ರ ಕಸ್ಟಮರ್ ಏನೇನ್ ಹೇಳಿದ್ರು ಅದಕ್ಕಿಂತ ಮತ್ತೆ ಅವ್ರ ಕಂಪ್ಲೇಂಟ್ ಹೇಳಿದ್ರು, ಈ ತರ ಏನಾದ್ರು ಇನ್ನೂ ಸಜೆಷನ್ ಆಗುತ್ತಾ, ನಾವು ಡೈ ಮಾಡ್ಕೊಳಕ್ ಆಗಲ್ಲ, ಈ ಎಣ್ಣೆ ಹಚ್ಕೊಂಡ್ರೆ ವೈಟ್ ಏರು ಒಂಥರ ಕೆಂಚಿಗಿರೋ ಏರು ಬ್ಲಾಕ್ ಆಗುತ್ತಾ, ಆ ತರ ಏನಾದ್ರು ಮಾಡಿ ಅಂದಾಗ ಅದ್ರದೇ ಆದ ಸುಮಾರು ಸದ್ಯಗೂ ಒಂದ್ 20-30 ಐಟಮ್ಸ್ ಹಾಕಿ. ಈ ಸತಿ ಅದು ಇನ್ನ 10-15 ಜಾತಿ ಐಟಮ್ಸ್ ಜಾಸ್ತಿ ಹಾಕಿ ತುಂಬಾ ವೆರೈಟೀಸ್ ಅಲ್ಲಿ ಮಾಡಿರೋದು ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ, ಇಷ್ಟು ಪ್ರಾಡಕ್ಟ್ ಕೂಡ 2.5 ತಿಂಗಳಲ್ಲಿ, ಅದನ್ನ ನಾನು ವಿಡಿಯೋನ ನೀವು ನೋಡಿರ್ಬೋದು, ಯಾವಾಗ ನಾನು ಎಣ್ಣೆ ಮಾಡಿದೀನಿ ಅಂತ ಡೇಟ್ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವತ್ತು ಏನ್ಕಪ್ಪ ಅಂದ್ರೆ ಒಂದು ಖುಷಿ ಆಗ್ತಿದೆ. ಯಾಕಂದ್ರೆ ಇದನ್ನೆಲ್ಲ ನಾವು ಓನ್ ಆಗಿ ಪ್ರಿಪೇರ್ ಮಾಡಿ, ನಾವು ದೇವ್ರ ಕೇಳ್ಕೊಂಡು ಎಲ್ಲರೂ ಚೆನ್ನಾಗಿರ್ಲಿ, ಎಲ್ಲರೂ ಬೇಗ ಯೂಸ್ ಆಗ್ಲಿ ಅನ್ನೋ ಒಂದು ಕಾರಣದಿಂದ ಮತ್ತೆ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಎಣ್ಣೆ ಬಂದು 1/4 ಕೆಜಿ ಅಂದ್ರೆ 250 ml ಇರುತ್ತೆ. 250 ml ಈಗ ಸ್ವಲ್ಪ ರೇಟ್ ಜಾಸ್ತಿ ಆಗಿರೋದ್ರಿಂದ 350 ರೂಪಾಯಿ ಇರುತ್ತೆ. ಇದು 350 ರೂಪಾಯಿ ಇರುತ್ತೆ. ಎಣ್ಣೆ ಬಂದು 350 ರೂಪಾಯಿ ಇರುತ್ತೆ. ಇಷ್ಟು ಸುಮಾರು 1.5 ವರ್ಷದಿಂದ ನಾವು ಎಣ್ಣೆ ಪ್ರೈಸ್ ಏನು ನಾವು ಚೇಂಜಸ್ ಮಾಡಿರ್ಲಿಲ್ಲ, 300 ರೂಪಾಯಿ ಅಷ್ಟೇ ಇತ್ತು. ಈ ಸರಿ ಮಾತ್ರ ತುಂಬಾ ಪ್ರೈಸ್ಗಳು ಮತ್ತೆ ನಾವು ಹಾಕಿರೋ ವೆರೈಟೀಸ್ ಪ್ರಾಡಕ್ಟ್ ತುಂಬಾ ಜಾಸ್ತಿ ಇರೋದ್ರಿಂದ ರೈಟ್ 350 ರೂಪಾಯಿ ಇರುತ್ತೆ. ಎಲ್ಲ ಇದ್ರ ಮೇಲೆ ಇರುತ್ತೆ ಎಲ್ಲ. ಸೊ ಹಿಂಗಾಗಿ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ನಮ್ಮ ಬ್ಯೂಟಿ ಪ್ರಾಡಕ್ಟ್ ಅಲ್ಲಿ ತುಂಬಾ 99% 99 ಅಲ್ಲ 200% ಹೇಳ್ಬೇಕಂದ್ರೆ ಅಷ್ಟು ಬಿಲೀವ್ ಮಾಡಿ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಅದ್ರಲ್ಲಿ ಬರೋ ರಿಸಲ್ಟ್ ಶೇರ್ ಮಾಡಿ ತುಂಬಾ ಖುಷಿ ಪಡ್ತಿದ್ದೀರಾ. ನಿಜವಾಗ್ಲೂ ನನಗೂ ಅದೇ ಬೇಕಾಗಿರೋದು. ಯಾಕೆ ಅಂತಂದ್ರೆ, ದುಡ್ಡು ಇವತ್ತು ಸಂಪಾದನೆ ಮಾಡ್ತೀವಿ, ಕಳಿತೀವಿ. ಬಟ್ ಆದ್ರೆ ಒಂದೊಂದು ಕಸ್ಟಮರು ಅವ್ರವ್ರ ಪ್ರಾಬ್ಲಮ್ ನ ಹೇಳಿ, ಆ ಪ್ರಾಬ್ಲಮ್ ನಾನೇನ್ ಡಾಕ್ಟರ್ ಅಲ್ಲ, ಬಟ್ ಆದ್ರೂ ಆ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಹೇಳ್ತಾರಲ್ಲ, ನಾನು ಕೂಡ ಒಂದು ಪ್ರಾಡಕ್ಟ್ ಇಂದ ಅದು ನಂಗೆ ನಿಜವಾಗ್ಲೂ ತುಂಬಾ ಖುಷಿ ತಂದಿದೆ. ಸೊ ಹಾಗೆ ಇನ್ನೂ ಒಂದು ಪಾಯಿಂಟ್ ಏನ್ ಹೇಳ್ತೀನಿ ಅಂದ್ರೆ, ಫಸ್ಟ್ಗೆ ನನಗೆ ಶತ್ರುಗಳಿಲ್ಲ, ಬಿಸ್ನೆಸ್ ನಮ್ದೇ ಅಂತಿದೆ. ಬಟ್ ಆದ್ರೆ ಈಗೀಗ ತುಂಬಾ ಜನ ಶತ್ರುಗಳು, ಈ ಬಿಸ್ನೆಸ್ ಮಾಡಬಾರ್ದು, ಈ ಕ್ರೀಮ್ ಸರಿಗಿಲ್ಲ, ಎಣ್ಣೆ ಸರಿಗಿಲ್ಲ, ಕೂದಲು ತುಂಬಾ ಬರ್ತಿದೆ. ನಾನು ಒಂದೇ ಹೇಳ್ತಾ ಇದ್ದೀನಿ, ನನ್ನ ಕಸ್ಟಮರು ಸುಮಾರು ಇವತ್ತು ನಿಮ್ಗೆ ಗೊತ್ತು, ಎಣ್ಣೆ ಯೂಸ್ ಮಾಡಿರೋರು ಇರ್ಬೋದು, ಪ್ರಾಡಕ್ಟ್ ಯೂಸ್ ಮಾಡಿರೋರು ಹಾಕ್ಲಿ, ಎಣ್ಣೆ ಸರಿಗಿಲ್ಲ, ನೀವು ಕೊಡೋ ಪ್ರಾಡಕ್ಟ್ ಸರಿಗಿಲ್ಲ ಅಂತ ನಿಮ್ ಮನ್ಸಿಗೆ ಯಾರೋ ಹೇಳಿದ್ರು, ಇವ್ರು ಬಿಸ್ನೆಸ್ ಅಲ್ಲಿ ಇಷ್ಟೊಂದು ಲಾಭ ಮಾಡ್ತಿದ್ದಾರೆ, ಇಷ್ಟೊಂದು ಬಿಸ್ನೆಸ್ ಆಗ್ತಿದೆ ಅನ್ನೋದೆಲ್ಲ ಬಿಟ್ಟು ಹಾಕ್ಲಿ, ನಿಮ್ ಮನಸ್ಸಿಗೆ ಇಷ್ಟವಾಗಿದ್ರೆ ಐಟಮ್ಸ್ ತಗೊಳ್ಳಿ. ಇಷ್ಟ ಆಗಿಲ್ಲ, ನಮ್ಗೇನು ಇವ್ರು ಎಲ್ಲಾರು ಮಾಡ್ತಿದ್ದಾರೆ, ಇದ್ರಲ್ಲಿ ಏನ್ ಸ್ಪೆಷಲ್ ಅಂದ್ರೆ ತಗೋಬೇಡಿ. ಯಾಕಂದ್ರೆ ನಾವ್ ಯಾರಿಗೂ ಬಲಂತ ಮಾಡ್ತಿಲ್ಲ, ನಾವು ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಿರೋದು. ಅದ್ರಲ್ಲೂ ಬಂದು ಇದನ್ನ ನಾನು ಸ್ವಂತ ಮಾಡಿರೋದು. ನಾನು ಸ್ವಂತ ಮಾಡಕ್ಕೆ ನಾನು ಹೆಂಗ್ ಮಾಡಿದೀನಿ ಅನ್ನೋದು ಪೂರ್ತಿ ಲೈವ್ ವಿಡಿಯೋ ಕೂಡ ಇದೆ. ಸೊ ಹಂಗೆ ಇದೀನಿ. ಏನ್ ಕಪ್ಪ ಹೇಳ್ತೆ ಅಂತಂದ್ರೆ, ಬಿಸ್ನೆಸ್ ಮಾಡಕ್ಕೆ ಬಿಡ್ತಿಲ್ಲ, ಮತ್ತೆ ನೆಕ್ಸ್ಟ್ ಜನಗಳು ಪ್ರಾಡಕ್ಟ್ ನಿಲ್ಸ್ಬೇಡಿ ಅಂತ ಇದು. ನಾನು ಯಾವ್ದನ್ನ ತಗೋಬೇಕು ಅನ್ನೋ ನನಗೆ ಗೊತ್ತಾಗ್ಲಿಲ್ಲ. ಆದ್ರೆ ನಾನು ಒಂದ್ ಥಿಂಗ್ ಮಾಡಿದೆ, ನಾನ್ ಮಾಡಿರೋ ಕೆಲಸ ಕರೆಕ್ಟ್ ಆಗಿದ್ದಾಗ, ನಾವು ತರ್ತಿರೋ ಜಾಗ ಕರೆಕ್ಟ್ ಆಗಿದ್ದಾಗ ಎದ್ರಬಾರ್ದು ಅಂತ ಅವ್ರಿಗೆ ಆನ್ಸರ್ ಕೊಟ್ಟಿದೀನಿ. ಸೊ ಹಂಗಿರುವಾಗ ಬರೀ ಜಸ್ಟ್ 5 days 1 week ಲೇಟ್ ಆಯ್ತು ಅಂದ್ರೆ ಪ್ರಾಡಕ್ಟ್ ಲೇಟ್ ಆಯ್ತು ಅಂದ್ರೆ ಜನ ತುಂಬಾ ರಿಕ್ವೆಸ್ಟ್ ಮಾಡ್ತಾರೆ. ಸೊ ಹಂಗಿರುವಾಗ ಒಂದ್ 2-3 ಕಾಲ್ಸ್ ಇರ್ಬೋದು, ಒಂದ್ 2-3 ಮೆಸೇಜ್. ಯಾಕಂದ್ರೆ ಆ ಮೆಸೇಜ್ ಫೋನ್ಸ್ ನನ್ನ ಮೊಬೈಲ್ ಸೇವ್ ಇರಲ್ಲ. ಪ್ರಾಡಕ್ಟ್ ತುಂಬಾ ಸ್ಪ್ರೆಡ್ ಆಗ್ತಿದೆ. ಯಾಕಂದ್ರೆ ಇದನ್ನ ನಾನು ಯಾರಿಗೂ ವಿಡಿಯೋಗಳು ಪ್ರಮೋಷನ್ಸ್ ಆಗಿರ್ಬೋದು, ಅಥವಾ ನಾನು ಜಾಸ್ತಿ ದಿನ ವಿಡಿಯೋಗಳು ಹಾಕಿರ್ಬೋದು, ನಾನು ಮಾಡೋದೇ 15 ದಿನಕ್ಕೊಂದು ವಿಡಿಯೋ ಅಥವಾ ವಾರಕ್ಕೊಂದು ವಿಡಿಯೋ. ಬಟ್ ಆದ್ರೂ ಕೂಡ ಇವತ್ತು ನನ್ನ ಪ್ರಾಡಕ್ಟ್ ಹೆಮ್ಮೆ ಇದೆ ಇವತ್ತು ನನ್ಗೆ. ಯಾಕಂದ್ರೆ ಆಲ್ ಓವರ್ ಇಂಡಿಯಾ ಪ್ರಾಡಕ್ಟ್ ರೀಚ್ ಆಗ್ತಿದೆ. ನಾವ್ ಯಾರು ಅಂತ ಗೊತ್ತಿಲ್ಲ, ಬಟ್ ಆದ್ರೂ ನನ್ನನ್ನು ಇವತ್ತು ಗುರುತಿಸ್ತಾರೆ. ಜಸ್ಟ್ ನೆನೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದೆ, ಕಡಿಮೆ ಅಂದ್ರು 3-4 ಜನ ಬಂದು ನಾನು ಮಾತಾಡ್ಸವ್ರೆ.
ಇದು ಹೊರ್ನಾಡ್ಗೆ ಹೋಗಿದ್ದೆ, ಅಲ್ಲೂ ಕೂಡ ಮಾತಾಡ್ಸರು. ಯಾಕೆಂದ್ರೆ ಗುರ್ತಿಸಿ ಮಾತಾಡ್ಸಿದ್ರು. ಅದು ನನ್ಗೆ ಸಂಪಾದನೆ ಅಂತ ಹೇಳ್ತೀನಿ. ನಾನು ದುಡ್ಡಿನ ಸಂಪಾದನೆ ಅನ್ನೋದ್ಕಿಂತ ಆ ತರ ಈ ಒಂದು 6,000 ಜನ ನಮ್ಮನ್ನ ಗುರ್ತಿಸಿ 6,000 ಜನ ಬಿಲೀವ್ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದು ವ್ಯಕ್ತಿಗಳು ಬಿಸ್ನೆಸ್ ಹಂಗಾಯ್ತು ಹಂಗಾಯ್ತು ಅಂದ್ರೆ ನಾನಿಲ್ಲಿ ಯಾರು ಕಳ್ತನ ಮಾಡ್ತಿಲ್ಲ, ಯಾರಿಗೂ ಮೋಸ ಮಾಡ್ತಿಲ್ಲ, ಮತ್ತೆ ನಾನು ಎಲ್ಲೋ ಮೂಲೆ ಕುತ್ಕೊಂಡು ಮಾಡ್ತಿಲ್ಲ. ನಾವು ಸ್ವಂತ ಜಾಗದಲ್ಲಿ ಅಡ್ರೆಸ್ ಕೊಟ್ಟು ಮಾಡ್ತಾ ಇದ್ದೀನಿ ಮತ್ತು ಲೇಬಲ್ ಕೊಟ್ಟು ಮಾಡ್ತಾ ಇದ್ದೀನಿ. ಸುಮ್ನೆ ಮೆಸೇಜ್ಗಳು ದಯವಿಟ್ಟು ಕಮೆಂಟ್ ಮಾಡಬೇಡಿ. ಯಾಕಂದ್ರೆ ಇದಕ್ಕೆಲ್ಲ ತುಂಬಾ ಹಾರ್ಡ್ ವರ್ಕ್ ಇದೆ, ಬಂಡವಾಳನೂ ಹಾಕ್ಬೇಕು. ಇದ್ರಲ್ಲಿ ಬರೋ ಬಂಡವಾಳ ಹಾಕೋದ್ಮೇಲೆ ಲಾಭ ಮಾಡಕ್ಕೆ ಮಾಡೋದು. ಸೊ ಹಂಗಿರುವಾಗ ಇದು ತುಂಬಾ ವಿಷಯ ಇದೆ. ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರಾಡಕ್ಟ್ ನ 200% ತುಂಬಾ ರಿಸಲ್ಟ್ ನೀವು ಹೇಳ್ತಿದ್ದೀರಾ. ಅದ್ರಲ್ಲಿ ಒಂದು ಕೆಲವೊಂದು 2-3 ಜನ ಮಾಡ್ಲೇಬಾರ್ದು ಅನ್ನೋ ತರ ನಿಂತಿರ್ತಾರೆ. ಸೊ ಹಂಗಿರುವಾಗ ಇದನ್ನೆಲ್ಲ ನಿಮ್ ಕಣ್ ಮುಂದೆನೆ ತೋರಿಸ್ತಾ ಇದೀನಿ, ನಾನು ಹೆಂಗ್ ಮಾಡಿದೀನಿ, ಯಾವ ತರ ಇದ್ದೋ ನಾವ್ ಈಗ ಯಾವ ತರ ಬಂದಿದೀವಿ ಅಂತ. ಸೊ ಇಲ್ಲಿ ದಯವಿಟ್ಟು ಫ್ರೆಂಡ್ಸ್ ಏನ್ ಹೇಳ್ತೀನಿ ಅಂದ್ರೆ, ನಿಮ್ಮ ಮನಸ್ಸಿಂದ ಇಷ್ಟವಾದ್ರೆ ಖಂಡಿತ ಪ್ರಾಡಕ್ಟ್ ಯೂಸ್ ಮಾಡಿ. ನಿಮ್ಗೆ ಎಲ್ಲಿ ಯಾರು ಹೆಚ್ಚಿಗೆ ಕೊಡ್ತಾರೆ, ಯಾರು ಕಡಿಮೆ ಕೊಡ್ತಾರೆ ಅವ್ರ ತಕ್ಕ ಹೋಗಿ. ನನಗೆ ನಮ್ಮ ಜನಗಳ ಹತ್ರ, ಅದ್ರಲ್ಲೂ ನಾನ್ ಅನ್ಕೊಂಡಿದ್ದೀನಿ ಎಲ್ಲ ನನ್ನ ಕ್ಯಾಟಗರಿ ಜನಗಳೇ ಇರೋದು. ನಾನ್ ನೋಡ್ದಂಗೆ ಅವ್ರು ಕೊಟ್ಟವು ನಾನು 1ಕ್ಕೆ 3 ದುಡ್ಡು ತಗೊಳಕ್ ಆಗಲ್ಲ. ನನಗದು ಬೇಕಾಗೂ ಇಲ್ಲ. ನನಗೆ ಸಾಕು ತಿನ್ನೋದಿಷ್ಟನ್ನ. ಸೊ ಹಂಗಿರುವಾಗ ಒಬ್ಬೊಬ್ರಿಗೂ ನಾನು ಕಾಲು ಮೆಸೇಜ್ ಮಾಡಿ ವಾರ್ ಮಾಡಕ್ಕಾಗಲ್ಲ, ಜಗಳ ಆಡಕ್ಕಾಗಲ್ಲ. ಜಗಳ ಆಡಕ್ ನಿಂತ್ಕೊಂಡ್ರೆ ನಾನು ಲೀಗಲ್ ಆಗಿ ಆಡ್ತೀನಿ. ಯಾಕಂದ್ರೆ ನಾನು ಯಾವ್ದು ಕದ್ದು ಮುಚ್ಚು ಮಾಡ್ತಾ ಇಲ್ಲ. ಯಾಕಂದ್ರೆ ಗೌರ್ಮೆಂಟ್ ಏನ್ ಕಟ್ಟಬೇಕು, ಮತ್ತೆ ನಾನು ತರೋ ಐಟಮ್ಸ್ ಏನ್ ಮಾಡ್ಬೇಕು, ಮತ್ತೆ ನಾನ್ ಹೇಗಿದ್ದೀನಿ, ಮತ್ತೆ ನಾನು ಸ್ವಂತ ಜಾಗದಲ್ಲಿ ಇದ್ದೀವಿ ಅನ್ನೋದಕ್ಕೂ ಮಾಡ್ತೀವಿ. ಸುಮ್ನೆ ಮಾತಾಡ್ಬೇಡ್ರೆ ಪ್ರೂಫ್ ಇಟ್ಕೊಂಡು ಮಾತಾಡ್ಬೇಕು. ನಾನು ಮಾತಾಡೋರಿಗೆ ಪ್ರೂಫ್ ಕೊಟ್ಟಿದ್ದೀನಿ, ಅದಕ್ಕೆ ಬಾಯಿ ಮುಚ್ಕೊಂಡವ್ರೆ. ಸುಮ್ನೆ ಮೆಸೇಜ್ ಮಾಡೋದು ಇದೇನು ಅದೇನು ಅಂತ ತರಲೆ ವಿಷಯಕ್ಕೆ ಇಲ್ಲಿವರೆಗೂ ಯಾವ್ದು ಇರ್ಲಿಲ್ಲ. ಈ ಒಂದು 15-20 ತುಂಬಾ ಬರ್ತಿದೆ, ಬಟ್ ಎದ್ರಕೊಳ್ಳಲ್ಲ. 1 ಕೋಟಿ ದುಡ್ಡು ಕಳ್ದಾಗೆ ಎದ್ರಕೊಂಡಿಲ್ಲ ಅಂದ್ರೆ ಈಗ ಎದ್ರಕೋತೀನ? ನಾನೇನ್ ಯಾರ ತಾವು ದುಡ್ಡು ಉಸುಲಿ ಮಾಡ್ತಾ ಇಲ್ಲ, ಅಥವಾ ಏನು 4 ಅಷ್ಟು ತಗೋತಾ ಇಲ್ಲ. ಈಗ ನೋಡಿ ನೆಕ್ಸ್ಟ್ ಮಂತ್ ಅಲ್ಲಿ 1-1.5 ಕೋಟಿ ಪ್ರಾಜೆಕ್ಟ್ ಸೆಟಲ್ಮೆಂಟ್ ಮಾಡ್ತಾ ಇದ್ದೀನಿ. ಏನೇ ಮಾಡಿದ್ರು ನನಗೆ ಗೊತ್ತು ಮುನ್ನೆಚ್ಚರಿಕೆ ಏನ್ ಬರುತ್ತೆ ಅಂತ. ಸೊ ಹಂಗಾಗಿ ಆ ರಾಯರ ಕೃಪೆಯಿಂದ ಸುಸೂತ್ರ ಮಾಡ್ತಾ ಇದ್ದೀನಿ, ತೊಂದ್ರೆ ಇಲ್ಲ. ಸೊ ಫ್ರೆಂಡ್ಸ್, ಇದು ಏನ್ ವಿಡಿಯೋ ಮಾಡ್ದಂಗೆ ಅಪ್ಲೋಡ್ ಮಾಡೋಣ ಅನ್ಕೊಂಡಿದ್ದೆ, ಬಟ್ ಅದ್ ನಾವ್ ಏನ್ ಕೆಲಸ ಮಾಡಿದೀವಿ ಅನ್ನೋದು ತೋರ್ಸಕ್ಕೋಸ್ಕರ ಅದು ನಾನು ಮಾಡಿದೀನಿ. ಫ್ರೆಂಡ್ ದಯವಿಟ್ಟು ಈ ಆಯಿಲ್ನ ಒಂದ್ಸರಿ ಟೆಸ್ಟ್ ಮಾಡಿ. ಯಾಕಂದ್ರೆ ಆ ತರ ಇಂಗ್ರೀಡಿಯೆಂಟ್ಸ್ ಆಡ್ ಮಾಡಿರೋದು ಮಾರ್ಕೆಟ್ ಅಲ್ಲಿ, ಮತ್ತೆ ಮಾರ್ಕೆಟ್ ಅಲ್ಲಿ ತರೋದ್ಕಿಂತ ಎಲ್ಲಿ ಹಳ್ಳಿಗಳು ಕಲೆಕ್ಟ್ ಮಾಡಿರೋದು ನಾವು ಸ್ವಂತ. ಹೆಂಗಿದೆ. ಸೊ ಹಂಗಿರುವಾಗ ಟೆಸ್ಟ್ ಮಾಡಿ ರಿಸಲ್ಟ್ ಹೇಳಿ, ಇದರಿಂದ ಏನೇನು ಯೂಸ್ ಆಗ್ತಿದೆ ನಿಮ್ಗೆ ಅಂತ. ಅದ್ರಲ್ಲಿ ನೀವೇನ್ ರಿಕ್ವೆಸ್ಟ್ ಮಾಡಿದೀರಾ ಅದನ್ನ ತಿಳ್ಕೊಂಡೆ ನಾನು ಈ ಆಯಿಲ್ ಮಾಡಿರೋದು. ಇವತ್ತು ಏನ್ 250 kg ಇದೆ, ಅದು ನಿಮ್ಮಗಳ ಆಶೀರ್ವಾದದಿಂದ, ಆ ರಾಯರ ಕೃಪೆಯಿಂದ ಬೇಗ ಸೇಲ್ ಆಗೋದ್ಕಿಂತ ಪ್ರತಿಯೊಬ್ರು ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಇನ್ನ ಡೌಟ್ಸ್ ಏನೇ ಇದ್ರು ನನಗೆ ನೇರವಾಗಿ ಮೆಸೇಜ್ ಮಾಡಿ. ಇನ್ನೊಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ತುಂಬಾ ಜನ ಈ ನಡುವೆ ಸ್ವಲ್ಪ ಬೇಜಾರ್ ಮಾಡ್ಕೊತಿದ್ದೀರಾ, ಫೋನ್ ಎತ್ತೋತಾ ಇಲ್ಲ ಅಂತ. ದಯವಿಟ್ಟು ಫ್ರೆಂಡ್, ನಾನು ಮೆಸೇಜ್ ಮಾಡಿ, ಫೋನ್ ಅಂತೂ ಜಾಸ್ತಿ ಮಾಡಕ್ ಹೋಗ್ಬೇಡಿ. ಫೋನ್ ಮಾಡ್ಬೇಕು ಅಂದ್ರೆ ನೈಟ್ ಅಲ್ಲಿ ಮಾಡಿ, 7:30 ಮೇಲ್ ಮಾಡಿ. ಇಲ್ಲಿ ಒಂದ್ ಕಾಲಲ್ಲಿ ಮಾಡ್ತಿದ್ದೆ ನೋಡಿ, 3 ಫೋನ್ ಅವೆ, ನಾನು ಯಾವ ತಾವು ಮಾತಾಡ್ಲಿ. ಸೊ ಹಂಗಿರುವಾಗ ಫೋನ್ ಎತ್ತಲ್ಲ ನಾನು ಮೆಸೇಜ್ ಮಾಡಿ, ಮೆಸೇಜ್ಗೆ ಕಂಪಲ್ಸರಿ ನಾನು ಆನ್ಸರ್ ಕೊಡ್ತೀನಿ. ನೀನು ನನ್ನ ಡೌಟ್ ಕ್ಲಿಯರ್ ಆಯ್ತು. ಪ್ರಾಡಕ್ಟ್ಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ನೇರವಾಗಿ ಮೆಸೇಜ್ ಮಾಡಿ. ನೇರವಾಗಿ ಮೆಸೇಜ್ ಮಾಡ್ಬೇಕಾದ್ರೆ ಆಕ್ಲಿಂದ ಮಾಡಿ, ಹೊಟ್ಟೆ ಕಿಚ್ಚಿಂದ ಮಾಡಕ್ ಹೋಗ್ಬೇಡಿ. ನೀವ್ ಎಷ್ಟೇ ಜನ ಹೊಟ್ಟೆ ಕಿಚ್ಚಿಂದ ಮಾಡಿದ್ರೆ ನನ್ಗೇನು ಆಗಲ್ಲ. ನಾವು ವ್ಯಾಪಾರ ಮಾಡ್ತಾ ಇರೋದು. 2 ಪಾಯಿಂಟ್. ಆಮೇಲೆ ಏನೇ ಡೌಟ್ ಇತ್ತು ನೇರವಾಗಿ ಮಾತಾಡಿ. ಅವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು, ಅಂದ್ರೆ ಅದಕ್ಕೆ ದಾಖಲೆ ಇಟ್ಕೊಳ್ಳಿ. ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ, ಸುಮಾರು ಜನ ನನಗೆ ಎಷ್ಟು ಆಶೀರ್ವಾದ ಮಾಡ್ತಾ ಇದ್ದೀರಂದ್ರೆ, ನಿಮ್ಗಳ ಆಶೀರ್ವಾದದಿಂದನೇ ಇವತ್ತು ನಾನು 1 ಕೋಟಿ ದುಡ್ಡು ಕಳ್ಕೊಂಡಿದ್ರು ಕೂಡ ನಾನು ನಿಂತು ಇವತ್ತು ಎಲ್ಲ ಮೇಂಟೈನ್ ಮಾಡೋ ಶಕ್ತಿ ಬಂದಿದೆ. ಸೊ ಹಂಗಂದ್ಬಿಟ್ಟು ಬಿಸ್ನೆಸ್ ಇಂದಂದ್ರೆ ನನ್ ಬೇರೆ ವ್ಯವಹಾರ ಇರುತ್ತೆ. ಅದೇ ರೀತಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ನನ್ಗೆ ಮೆಸೇಜ್ ಮಾಡಿ. ಅದನ್ನ ಬಿಟ್ಟು ಸುಮ್ನೆ ಮೆಸೇಜ್, ಅನ್ನೆಸೆಸರಿ ಕಾಲ್ಸ್ ದಯವಿಟ್ಟು ಮಾಡಬೇಡಿ. ಅದಕ್ಕೆ ಉತ್ತರ ನಾನು ನೇರವಾಗಿ ಕೊಡ್ತೀನಿ. ನಾನೇನು ಎದ್ರುಕೊಳ್ಳೋ ಅಂತವ್ರಲ್ಲ. ನಾವು ಕೂಡ 10-15 ವರ್ಷದಿಂದ ಬಿಸ್ನೆಸ್ ಅಲ್ಲಿ ಇರೋರು. ಸೋಷಿಯಲ್ ಮೀಡಿಯಾ ಈಗ 1 ವರ್ಷದಿಂದ ಬಂದಿರ್ಬೋದು, ಬಟ್ ಬಿಸ್ನೆಸ್ ಇರೋರು ನಾವು ನೇರ ಬರ್ತೀವಿ. ಸುಮ್ನೆ ಮೆಸೇಜ್ ಮಾಡೋದು, ಸುಮ್ನೆ ಹೆಸರು ಉಪಯೋಗಿಸ್ಕೊಂಡು ಏನಾದ್ರು ಮಾಡಿದ್ರೆ ಅದಕ್ಕೆ ಉತ್ತರ ಅಂತೂ ಕೊಡ್ತೀವಿ. ಸೊ ಫ್ರೆಂಡ್ಸ್, ಇನ್ನೇನು ಇಲ್ಲ, ನಮ್ ಪ್ರಾಡಕ್ಟ್ ಎಲ್ಲ ತಗೋತಾ ಇದ್ದೀರಾ, ಅದ್ರ ಬಗ್ಗೆ ನೀವೇ ಹೇಳಿ. ಒಂದ್ಸರಿ ಟೆಸ್ಟ್ ಮಾಡಿ. ಆಮೇಲೆ ಪ್ರಾಡಕ್ಟ್ ಅಲ್ಲಿ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಅಕ್ಕ ಅವಾಗ ಹಿಂಗಿತ್ತು ಅನ್ಬೇಡಿ. ಇದು ನಾವು ಮಾಡಿದ್ರು ಹೋಸತಿ ಇನ್ನೂ ಚೆನ್ನಾಗಿತ್ತು. ಈ ಸರಿ ಸ್ವಲ್ಪ ಬ್ಲಾಕ್ ಅಂತ ಅನ್ಸಿದ್ರು ಕೂಡ ರಿಸಲ್ಟ್ ಮಾತ್ರ ನೀವು ಹೇಳಲೇಬೇಕು, ಆ ತರ ಇರುತ್ತೆ ನೋಡಿ. ಇಷ್ಟು ಐಟಮ್ಸ್ ನ
ದಯವಿಟ್ಟು ಸರಿ 2.5 ತಿಂಗಳ ಸೇಲ್ ಮಾಡಿದ್ದೀರಾ, ಈ ಸತಿ 2 ತಿಂಗಳ ಸೇಲ್ ಹಂಗೆ ಆಶೀರ್ವಾದ ಮಾಡಿ ಪ್ರತಿಯೊಬ್ರು ತಗೊಳ್ಳಿ ಅಂತ ಹೇಳ್ತಾ, ಇನ್ನ ಏನೇ ವಿಷಯ ಇದ್ರು ನನ್ಗೆ ನೇರವಾಗಿ ಮೆಸೇಜ್ ಮಾಡಿ, ಕಾಲ್ ಮಾಡಿ, ಆದಷ್ಟು ಸ್ವಲ್ಪ ಸಪೋರ್ಟ್ ಮಾಡಿ. ಯಾಕಂದ್ರೆ ನಾವು ಬಡವ್ರ ಮಕ್ಕಳು, ಸುಮಾರು ಏಳು ಬೀಳುಗಳಿಂದ ಬಂದಿರೋರು. ಸೊ ಹಂಗಿರುವಾಗ ದಯವಿಟ್ಟು ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಮಾಡಬೇಡಿ. ಯಾಕಂದ್ರೆ ಇಲ್ಲಿ ಯಾರೋ ಒಬ್ರು ಹೇಳಿದ್ರು ಮಾಡಬೇಡಿ ಬಿಸ್ನೆಸ್, ಕ್ರೀಮ್ ಬಿಸ್ನೆಸ್ ಮಾಡಬೇಡಿ. ನನಗೆ ಕ್ವಶನ್ ಯಾಕೆ ಅಂತ ಅವ್ರಿಗೆ ನಾನೆಲ್ಲ ಕಳಿಸ್ತೇನೆ. ನಾನು ಡಾಕ್ಟರ್ ರಿಪೋರ್ಟ್ ನನ್ನ ಹತ್ರ ಐತೆ, ಡಾಕ್ಟರ್ ರಿಪೋರ್ಟ್ ಹಾಕ್ತೆ. ನಿಮ್ ಡಾಕ್ಟ್ರು ಸಿರಾಡ್ ಇದೆ ಅಂತ ಪ್ರೂವ್ ಮಾಡಿದ್ರೆ ನಾನು ಕಂಪ್ನಿ ಅವ್ರ ಕೈಲಿ ನೀವು ಕೇಳಿ ದುಡ್ಡು ಕಟ್ಟಿಸ್ತೀನಿ. ನಾನು ಬಿಸ್ನೆಸ್ ಮಾಡಲ್ಲ. 6 ವರ್ಷದಿಂದ ನಾವು ಯೂಸ್ ಮಾಡ್ತೇನೆ. ಇವತ್ತು ಕೂಡ ಈ ವಿಡಿಯೋ ಮಾಡಕ್ಕೆ ಇವಾಗ ಅದೇ ಕ್ರೀಮ್ ಹಾಕೋ ಬಂದಿರೋದು ಅನ್ನೋದೆಲ್ಲ ಚರ್ಚೆ ಬರ್ತಿರುತ್ತೆ. ಸೊ ಹಂಗಾದಾಗ ದಯವಿಟ್ಟು ನೀವು, ಯಾಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರತಿಯೊಬ್ರು ನೆಗೆಟಿವ್ ಪಾಸಿಟಿವ್ ಆಗ್ತಿರ್ತಾರೆ. ನೀವುಗಳು ಯೂಸ್ ಮಾಡಿ, ಕ್ರೀಮ್ ಬಿಟ್ಟು ಅವ್ರು ಕೊಟ್ಟಾಗ, ಅವರು ಡೈರೆಕ್ಟ್ ಆಗಿ ನಮ್ ಬಂದಾಗ ನೀವು ಅವರೆಲ್ಲ ನೇರ ಬರ್ಬೇಕಾಗುತ್ತೆ. ಎಲ್ಲೋ ಕುತ್ಕೊಂಡು ಒಂದು ಮೆಸೇಜ್ ಮಾಡ್ಬಿಡೋದಲ್ಲ, ಮೆಸೇಜ್ ಹುಡುಕಿ ಅವ್ರನ್ನ ಪನಿಷ್ಮೆಂಟ್ ಮಾಡೋ ಅಷ್ಟು ಶಕ್ತಿ ಐತೆ. ಯಾಕಂದ್ರೆ ಎಲ್ಲ ಲೀಗಲ್ ಇರುತ್ತೆ. ಯಾರು ಕದ್ದು ಮುಚ್ಚಿ ಲೇಬಲ್ ಕೊಡ್ದ ಮನೇಲಿ ಏನೋ ಹಾಕಿ ನಾವು ಮನುಷ್ಯರು ಎಲ್ಲ ನಮ್ಮಂತ ಜನಗಳೇ ಹಾಳು ಮಾಡೋ ಅಷ್ಟು ನಮ್ಗೆ ಇದಿಲ್ಲ. ಬಟ್ ಯೂಸ್ ಮಾಡ್ತಿರೋರು ನಾನು ಒಂದೇ ಹೇಳ್ತಿರೋದು, ನಾನು ಯಾರಿಗೂ ಬಲಂತ ಮಾಡಲ್ಲ. ನನ್ನ ಆಸೆ ಒಂದಿತ್ತು, ನಂಗೆ ಹೆಂಗ್ ಇಷ್ಟು ಖುಷಿ ಕೊಡ್ತು, ಈ ಖುಷಿ ಎಲ್ಲರೂ ತಗೋಬೇಕು, ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅನ್ನೋದು ಒಂದಿತ್ತು. ಅದೇ ತರ ಇವತ್ತು 35,000 ಖರ್ಚು ಮಾಡಿರೋರು ಹೇಳಿದೀರಾ, ನನ್ನ ಕಸ್ಟಮರ್ಸ್ ಅವ್ರೆ. 5 ಲಕ್ಷ ಖರ್ಚು ಮಾಡಿದೀನಿ ಫೇಸ್ ಎಂದಿರೋದಿರ, ದೊಡ್ಡ ಆಸ್ಪತ್ರೆಗೆ ಹೋಗಿ ಬಂದಿದೀವಿ ಅಂದಿದ್ದೀರಾ. 1000 ರಿವ್ಯೂ ಅದೇ. ಹೊರ ದೇಶಗಳಿಂದ ನಾನು ಕ್ರೀಮ್ ತಗೋತಾ ಇದ್ರಿ. ಹಿಂಗಿರುವಾಗ 1-2 ಕ್ರೀಮ್ ಮೆಸೇಜ್ಗೆ ನನ್ನ ಉತ್ತರ ನಾನು ಎದ್ರುಕೊಳ್ಳಲ್ಲ. 1% ನಾನು ಎದ್ರುಕೊಳ್ಳಲ್ಲ. ಯಾಕಂದ್ರೆ ಯಾವ ಸ್ಕಿನ್ ಏನಾಗುತ್ತೆ ಅಂತ ಗೊತ್ತಿಲ್ಲ. 1% ಹೇಳ್ಬೇಕು, ನೆಗೆಟಿವ್ ಅನ್ಕೋಬಹುದು. ಬಟ್ ಅದು 1%ಗೋಸ್ಕರ 99% ಬಿಡಕ್ಕೂ ಆಗಲ್ಲ. ಸೊ ಹಂಗಿದ್ದಾಗ ದಯವಿಟ್ಟು ಏನೇ ಡೌಟ್ಸ್ ಇದ್ರು ನನ್ ಜೊತೆ ಮಾತಾಡಿ. ನಿಮ್ಗೆ ಹೋಗ್ಬಿಟ್ಟು ತಿರ್ಗಾ ನೆಕ್ಸ್ಟ್ ಇನ್ನೊಂದ್ ಪೇಜ್ಗೆ ಹೋಗಿ ಮಾತಾಡೋ ಅವಶ್ಯಕತೆ ಇಲ್ಲ. ಆ ಪೇಜ್ ಅವ್ರಿಗೆ ಏನು ಲೈಕು ಕಮೆಂಟ್ ಬೇಕು, ಬಟ್ ಅವ್ರಿಗೆ ಉತ್ತರ ಕೊಟ್ಟಿದೀವಿ. ಲೈಕು ಕಮೆಂಟ್ ಮುಖಾಂತರ ಅವ್ರ ಐಡಿನೇ ಬ್ಲಾಕ್ ಮಾಡೋಷ್ಟು ಧೈರ್ಯನೂ ಐತೆ. ಅವೆಲ್ಲ ಅವ್ರುಗಳು ತಿಳ್ಕೋಬೇಕು. ಯಾರು ಸುಮ್ನೆ ಒಂದ್ ಮೆಸೇಜ್ ಬಂತು ಅಂದ್ರೆ ಅದನ್ನ ಟ್ಯಾಲಿ ಮಾಡ್ಬೇಕು. ಅವ್ರದ್ದೇನು ಅಂತ ತಿಳ್ಕೊಂಡು ಅವ್ರು ಕೇಳಿ ಚೆಕ್ ಮಾಡಿ ಮಾತಾಡ್ಬೇಕು. ಆಲ್ರೆಡಿ ಇಬ್ರು ಕೊಟ್ಟಿದೀವಿ ಉತ್ತರನ. ಇನ್ನ ನನ್ನ ಪ್ರಕಾರ ಕೊಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಬಂದ್ರು ಕೂಡ ನಾನು ಫೇಸ್ ಮಾಡ್ತೀನಿ, ಭಯ ಇಲ್ಲ. ಯಾಕೆಳಿ ನಾವು ಏನೇ ತಂದಿದ್ರು ಎಲ್ಲ ಲೀಗಲ್ GST ಕಟ್ಟಿ ನಾವು ವ್ಯಾಪಾರ ಮಾಡ್ತಿರೋದು. GST ಕಟ್ಟಕ್ಕದ್ದು ನಾನೇನೋ ಮಿಕ್ಸೆಡ್ ಮಾಡಿ ಮಾಡ್ತಾ ಇಲ್ಲ. 2ನೇದು ಬಂದು ನನ್ನ ಒಂದು ಕ್ಲಾರಿಟಿಗೂ ರಿಪೋರ್ಟ್ಸ್ ಇದೆ. 3ನೇದು ಬಂದು ಕಂಪ್ನಿಯವ್ರು ನನ್ನ ಜೊತೆ ಅವ್ರು. ಯಾಕಂದ್ರೆ ನಾವೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ. ನನ್ನ ಹತ್ರ ಇಷ್ಟು ನನ್ನ ಲಕ್ಷ ಬಂಡವಾಳ ಆಗ್ತಾ ಇದೀನಿ, ಇಷ್ಟು ಜನಕ್ಕೂ ನಾನು ಕೊಡ್ತಾ ಇದೀನಿ ಅಂದ್ರೆ ಮುಂದೆ ಏನೇ ಬಂದ್ರು ನಾವು ಇದ್ದೀವಿ ಏನೋ ಒಂದು ಸಪೋರ್ಟಿಂಗ್ ಇದೆ. 3ನೇದು ಆಕ್ಲಿ ನನ್ನ ಹತ್ರದಿಂದ ಚೆಕ್ ಮಾಡಿದಾಗ ನನಗೆ ಕಾನ್ಫಿಡೆಂಟ್ ಇದೆ. ಯಾಕಂದ್ರೆ ಆಗಂಗಿದೆ 6 ವರ್ಷದಿಂದ ಲಕ್ಷಾಂತರ ಜನ ಬರ್ತಿದ್ರು. ಇವತ್ತವರೆಗೂ ಒಬ್ಬರಾದ್ರೂ ಆಗ್ಲಿ ಒಂದು ಕಂಪ್ಲೇಂಟ್ ಹೇಳ್ಕೊಂಡ್ ಬಂದಿಲ್ಲ. ಅವ್ರ ಆಶೀರ್ವಾದ ಇರೋತ್ತು. ಇವತ್ತು ಮಕ್ಕಳ ಮಲಗಿದವ್ರು ಇವತ್ತು ಎದ್ದು ಇಷ್ಟು ಇದಿರೋದು. ಇದಕ್ಕೆಲ್ಲ ಕಾರಣ ಹೇಳಿದ್ರು, ಆ ಜನದ ಆಶೀರ್ವಾದ ನಿಮ್ಗೆ ಚೆನ್ನಾಗೈತೆ ಅಂತ. ಸೊ ಹಂಗಿರುವಾಗ ಫ್ರೆಂಡ್ಸ್, ಇದ್ರ ಬಗ್ಗೆ ಇನ್ನೇನು ಇಲ್ಲ, ವಿಡಿಯೋ ಮಾಡೋ ಕ್ಲಾರಿಟಿ ಕೊಡ್ಬೇಕಾಗಿತ್ತು. ಸೊ ಇದರಲ್ಲಿ ಇವತ್ತು ಏನ್ ನಾವು ಆಯಿಲ್ ಮಾಡಿದೀನಿ, ನಮ್ಮ ಪ್ರಾಡಕ್ಟ್ ಏನೇನ್ ಯೂಸ್ ಮಾಡ್ತಿದ್ರ ಅವರು ಪ್ರತಿಯೊಬ್ರು ಒಂದ್ಸರಿ ಚೆಕ್ ಮಾಡಿ ತಗೊಳ್ಳಿ ಅಂತಾನೆ ಹೇಳ್ತಾ ಈ ವಿಡಿಯೋ ಏನ್ ಮಾಡ್ತಾ ಇದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.